ಇನ್ನು ಸಂಖ್ಯಾಶಾಸ್ತ್ರದ ಬಳಿಕ ನಿಂಬೆಹಣ್ಣಿನ ರಹಸ್ಯವನ್ನ ಕೂಡ ಹೇಳಿದ್ದಾರೆ. ನಿಂಬೆಹಣ್ಣಿನ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ HD ರೇವಣ್ಣ ಅವರು. ಕೆಲವೊಂದಕ್ಕೆ ನಿಂಬೆಹಣ್ಣು ಬೇಕೇ ಬೇಕಂತೆ. ಇದನ್ನ ರೇವಣ್ಣ ಅವರೇ ಹೇಳಿರುವಂತದ್ದು. ಸಂಖ್ಯಾಶಾಸ್ತ್ರಜ್ಞರಂತಾನೆ ಮಾತನಾಡ್ತಿರುವಂತ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ನಿಂಬೆಹಣ್ಣಿನ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ರೇವಣ್ಣ ಅವರು. ನಿಂಬೆಹಣ್ಣು ಬೇಕೇ ಬೇಕು, ನಮ್ಮನೆ ದೇವರು ಈಶ್ವರ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ಈಶ್ವರ ಫೋಟೋ ಜೊತೆ ನಿಂಬೆಹಣ್ಣು ಇಟ್ಕೊಂಡಿರ್ತಾನೆ. BSY ಅಶೋಕ್ಗೂ ನಿಂಬೆಹಣ್ಣು ಕೊಡ್ತಾರಂತೆ ರೇವಣ್ಣ ಅವರು. ಇಲ್ಲಿ ಬಿಜೆಪಿ ನಾಯಕರಾಗಿರುವಂತ ಯಡಿಯೂರಪ್ಪನವ್ರಿಗೆ ಆರ್ ಅಶೋಕ್ ಅವ್ರಿಗೂ ಕೂಡ ನಿಂಬೆಹಣ್ಣು ಕೊಡ್ತೀನಿ ನಾನು ಅಂತ ಹೇಳಿದ್ದಾರೆ. ನಮ್ಮನೆ ದೇವರು ಈಶ್ವರ, ಸೊ ಹೀಗಾಗಿ ಈಶ್ವರ ಫೋಟೋ ಜೊತೆ ನಿಂಬೆಹಣ್ಣು ಇಟ್ಕೊಂಡಿರ್ತೇನೆ ಅಂತ ಕೂಡ ಹೇಳಿದ್ದಾರೆ. ಇವರು ಅವ್ರನ್ನೆಲ್ಲ ಎದುರಿಸ್ಬೇಕಾದ್ರೆ ಕೆಲವು ಹಿಡಿಬೇಕಾಯ್ತೇವೆ. ಮತ್ತೆ ಎಫೆಕ್ಟ್ ಆಗಿದ್ರು ಯಾಕೆ ಹೊಡೆದಾಡ್ತೇವೆ, ಮತ್ತೆ ಅದೇ ತಲೆ ಕೆಡಿಸ್ಕೊಳಕ್ ಹೋಗ್ಬೇಕು. ನಾನೇ ನಿಂಬೆಹಣ್ಣೆಲ್ಲಿ ಇಟ್ಕೊಳಕ್ ಹೋಗಿ ನಮ್ಮ ಹತ್ರ ಇಟ್ಕೊಂಡ್ರೆ ಒಂದೇ. ನಮ್ಮ ಕುಲದೇವರು ಈಶ್ವರ, ಸಿಂಗೇರಿ ಕುರುಗಳು ಇಟ್ರು ಬಿಟ್ರೆ ನನ್ನ ಟೈಮ್ ಯಾರು ಇಟ್ಕೊಳಕ್ ಹೋಗಿ ಯಾರು ಕೊಟ್ಟಾಗ ನಿಂಬೆಹಣ್ಣು ಕೊಟ್ಟ ಇಟ್ಕೊಳ್ಳೋದಿಲ್ಲ. ನಾನು ಇದು ಮಾಡಿ ಹೋದ ಕಡೆ ಹೋದಪ್ಪ ನಿಂಬೆಹಣ್ಣು ಕೊಡ್ತಾರೆ. ಈಗ ನೋಡ್ರಿ, ನಾನು ನಿಮ್ಗೆ ಏನು ತಲೆ ಕೆಡಿಸಿ ಶ್ರೀರಂಗಪಟ್ಟಣದಲ್ಲಿ ರೇವಣ್ಣ ನಿಂಬೆಹಣ್ಣು ಅದಕ್ಕೋಸ್ಕರ ನಾನು ಹೇಳೋದು, ಯಡಿಯೂರಪ್ಪನವ್ರಿಗೆ ಒಂದು ಕೊಡಿಸ್ತೀನಿ, ಅಶೋಕ್ಗಳಿಗೆ ಕೊಡಿಸ್ತೀನಿ. ಅವ್ರಿಗೂ ಯಾವ ಮಾಟ ಮಾಡಿ ತಡ್ತಂಗಿರ್ಲಿ, ಅವ್ರಿಗೂ ಹೇಳಿದ್ರು. ಮತ್ತೊಂದ್ ಕಡೆ JDS ಸೇರಲು ಸಿದ್ಧವಾಗಿದ್ರ ಈಶ್ವರಪ್ಪ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಈಶ್ವರಪ್ಪ ಬಗ್ಗೆ ರೇವಣ್ಣ ಸ್ಫೋಟಕವಾದಂತ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಮೈಸೂರಲ್ಲಿ ಸಚಿವ HD ರೇವಣ್ಣ ಅವರು ಮಾತನಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಈಶ್ವರಪ್ಪನವ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಈಶ್ವರಪ್ಪ ಬಗ್ಗೆ ರೇವಣ್ಣ ಸ್ಫೋಟಕವಾದಂತ ಹೇಳಿಕೆಯನ್ನ ನೀಡಿರುವಂತದ್ದು. ಮೈಸೂರಲ್ಲಿ ಸಚಿವ HD ರೇವಣ್ಣ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. 2018ರಲ್ಲಿ ಈಶ್ವರಪ್ಪ ಪರಿಸ್ಥಿತಿ ಏನಾಗಿತ್ತು ಗೊತ್ತಿದೆ. ಅವರೇ ನಮ್ಮ ಪಕ್ಷಕ್ಕೆ ಬರೋಕೆ ರೆಡಿ ಇದ್ರು. ಅವರ ಬಗ್ಗೆ ನಾನ್ಯಾಕೆ ಮಾತಾಡ್ಲಿ ಅಂತ ಕೂಡ ಸೂಪರ್ CM ಅಂತಾನೆ ಕರೆಸಿಕೊಳ್ಳುವಂತ ರೇವಣ್ಣ ಅವರು ಮಾತನಾಡಿದ್ದಾರೆ. ಈಶ್ವರಪ್ಪನನ್ನ ಯಾಕ್ರಪ್ಪ ಇಷ್ಟೊತ್ತಲ್ಲಿ ನೆನಪಿಸ್ಕೊಳ್ತೀರಾ ಅಂತ ಕೂಡ ಮಾತನಾಡಿದ್ದಾರೆ. ಯಾರಾದ್ರೂ ಒಳ್ಳೆಯವರನ್ನ ನೆನಪಿಸ್ಕೊಳ್ಳಿ ಅಂತ ಈಶ್ವರಪ್ಪನವರ ಬಗ್ಗೆ HD ರೇವಣ್ಣ ಅವರು ಲೇವಡಿಯನ್ನ ಮಾಡಿರುವಂತದ್ದು. ಯಾರಾದ್ರೂ ಒಳ್ಳೆಯವ್ರ ಬಗ್ಗೆ ಹೇಳ್ರಿ, ಯಾಕ್ರೆ ಈಶ್ವರಪ್ಪನವ್ರ ಬಗ್ಗೆ ಹೇಳ್ತೀರಾ ಅಂತ HD ರೇವಣ್ಣ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಈಶ್ವರಪ್ಪನ ಬಗ್ಗೆ ಮಾತಾಡಕ್ಕೂ ನಾನು ಪೊಳ್ಳೆದ್ದು ಹೋಗ್ತೀನಿ. ಅದು ಕತೆ. ಈಶ್ವರಪ್ಪನ ಇಷ್ಟೊತ್ತಿನಲ್ಲಿ ಯಾಕೆ ನೆನ್ಕೋತೀರಿ ನೀವು? ಹೋಗಿ ಇಷ್ಟೊತ್ತಿನಲ್ಲಿ ಯಾರು ಒಳ್ಳೆಯವ್ರು ನೆನ್ಕೊಳ್ಳೋದು ಬಿಟ್ಟು ಈಶ್ವರಪ್ಪನ ನೆನ್ಕೊಂಡ್ರೆ ಏನು ಪ್ರಯೋಜನ? ಈಶ್ವರಪ್ಪನವ್ರ ಪರಿಸ್ಥಿತಿ 2018 ಚುನಾವಣೆ ಯಾವ ಬ್ರಿಗೇಡ್ ಮಾಡಿದ್ರು, ಯಡಿಯೂರಪ್ಪನ ಹೆಂಗೆ ಬೈಕಂತ ತೆಗಿದ್ರು. ಅಲ್ಲ ನಾನು ಅದಕ್ಕೆ ಹೇಳಿದ್ದು, ನೀವು ಇಷ್ಟೊತ್ತಿನಲ್ಲಿ ಯಾಕೆ ನೆನ್ಕೊತಾ ಇದ್ದೀರಿ ಸ್ವಾಮಿ? ಯಾರು ಒಳ್ಳೆಯವ್ರು ನೆನ್ಕೊಳ್ಳೋದು ಬಿಟ್ಟು ಈಶ್ವರಪ್ಪನ ಯಾಕೆ ನೆನ್ಕೊಳ್ಳೋಕೆ ಹೋಗ್ತೀರಿ? ಈಶ್ವರಪ್ಪ 2018 ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಈಶ್ವರಪ್ಪನ ಪರಿಸ್ಥಿತಿ ಏನಿದ್ದಾರೆ? ಅವರು ಈ ಕಡೆ ನಮ್ಮ ಕಡೆಗೆ ಬರೋಕ್ಕೆ ರೆಡಿಯಾಗಿದ್ರು. ಹಂಗೆ ಯಾಕೆಂದ್ರೆ ಯಡಿಯೂರಪ್ಪನ ಮಾನ ಗೋಚರ ವಹಿಸಿದ್ರು ನೋಡಿದ್ದೀರಾ? ನಮ್ಮಲ್ಲಿ ಆ ಥರ ಏನಿಲ್ಲ. ಈಗ ನಮಗೆ ಗೊತ್ತಿಲ್ಲಪ್ಪ, ನಾವೇ ನಮ್ಮ ತಲೆ ಬಸ್ಸಿಗೆ ಇದು ಜನ ಟಿಕೆಟ್ ಇಲ್ಲ ಇದಿಲ್ಲ ಅಂತ ಕೂತವ್ರೆ. ನಾವು ಇವ್ರನ್ನೊಂದು ಇಲ್ಲಿ ಸೀಟ್ ಹಚ್ಚಿಸ್ಕೊಳ್ಳೋಣ, ಆಮೇಲೆ ಅದು ಬೇರೆ ಆಟೋ ಕೇಸ್ ಹಾಕಿದ್ರೆ ಏನ್ ಮಾಡಲಿ? ಮಾಧ್ಯಮದವರ ಬಗ್ಗೆ CM ಹೇಳಿಕೆಗೆ ರೇವಣ್ಣ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. CM ಹೇಳಿರೋದು ನಿಮ್ಮ ಒಳ್ಳೆಯದಕ್ಕೆ ಅಂತ ರೇವಣ್ಣ ಅವರು ಹೇಳಿದ್ದಾರೆ. CM ಹೇಳಿಕೆಗೆ ತಮ್ಮದೇ ರೀತಿಯಲ್ಲಿ ರೇವಣ್ಣ ಅವರು ಸಮರ್ಥನೆಯನ್ನ ಮಾಡ್ಕೊಂಡಿರುವಂತದ್ದು. CM ಹೇಳಿರೋದು ನಿಮ್ಮೊಳ್ಳೇದಕ್ಕೆ ಅಂತಾನೆ ಮಾಧ್ಯಮದವರಿಗೆ HD ರೇವಣ್ಣ ಅವರು ಹೇಳಿರುವಂತದ್ದು. ತಮ್ಮದೇ ಆದಂತ ರೀತಿಯಲ್ಲಿ ರೇವಣ್ಣ ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿ ಅವರ ಒಂದು ಟೀಮ್ ಹಲ್ಲೆಗೆ ರೆಡಿ ಆಗಿದೆ. ಅವರು ಹಲ್ಲೆ ಮಾಡಿದ್ರೆ ನೀವು ನಾವು ಅಂದ್ಕೊಳ್ತೀರಿ, ಹೀಗಾಗಿ ಜಾಗೃತರಾಗಿರಿ ಅಂತ CM ಹೇಳಿದ್ದಾರೆ ಅಂತ ರೇವಣ್ಣ ಅವರು ಆ ಒಂದು ಹೇಳಿಕೆಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ದಯವಿಟ್ಟು ನೀವು ಹುಷಾರ್ ಕೇಳಿರಿ. ಅಲ್ಲೇನು ತೋರಿಸ್ಕೊಳ್ಳಿ ನಿಮ್ಮ ಚಾನಲ್ಗಳಲ್ಲಿ. ಇಲ್ಲಿ ಮತ್ತೊಂದಲ್ಲ ನಾವಿದ್ದಾಗ ಏನಾದರೂ ನಿಮ್ಮಗಳ ಮೇಲೆ ಹಲ್ಲೆ ಆಯ್ತು ಅಂದ್ರೆ
ಕುಮಾರಸ್ವಾಮಿ ಹಲ್ಲೆ ಮಾಡಿದಂತ ಅದಿನ್ನೊಂದು ಮಾಡೋದು ಬೇಡ. ವಿಡಿಯೋ ಫ್ರೆಂಡ್ಸ್, ನೀವು ಬಿಜೆಪಿ ಅಭ್ಯರ್ಥಿ ಪರವಾಗಿ ಮಾಡ್ಕೊಳ್ಳಿದ್ರೆ ಬೆಂಗಳೂರಿನಲ್ಲಿ ನಿಮ್ಮ ವ್ಯವಸ್ಥಾಪಕರು ಮಾಡ್ಕೊಳ್ಳಿ. ದಯವಿಟ್ಟು ಜನಗಳನ್ನ ಕೆರಳಿಸ್ತಕ್ಕಂಥ ಕೆಲಸ ಬೇಕು ಅಂತ ಕೆಲವರು ವಿರೋಧ ಪಕ್ಷರು ಅವೆಲ್ಲ ಮಾಡ್ಸಕ್ಕೆ ಹೋಗ್ತಾರೆ. ಅವರು ಹತಾಶರಾಗಿದ್ದಾರೆ. ಹಾಗಾಗಿ ಈ ಥರ ಆಗಬಾರ್ದು, ಅದಕ್ಕೆ ನೀವು ಎಚ್ಚರಿಕೆಯಿಂದ ಇರಿ ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ದಾರೆ, ಬೇರೆ ಅರ್ಥದಲ್ಲಿ ಹೇಳಿಲ್ಲ. ಕುಮಾರಸ್ವಾಮಿ ಹೇಳೋದು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಮಾಜಿ ಡಿಸಿಎಂ ಆಗಿರುವಂತ ಈಶ್ವರಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ರೇವಣ್ಣ ಅವರು ಜೆಡಿಎಸ್ಗೆ ಬರೋದಕ್ಕೆ ರೆಡಿ ಇದ್ರು ಈಶ್ವರಪ್ಪನವರು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. 2018ರಲ್ಲಿ ಬರೋದಕ್ಕೆ ರೆಡಿ ಆಗಿದ್ರು ಅಂತ. ಜೋಕ್ ಆಫ್ ದಿ ಇಯರ್. ನಾನು ಭಾರತೀಯ ಜನತಾ ಪಾರ್ಟಿ ಅಥವಾ ಸಂಘ ಪರಿವಾರನ ಇದೊಂದು ರಾಜಕೀಯವಾಗಿರಂತ ಒಂದು ಸಂಸ್ಥೆ ಅಂತ ನಾನು ಭಾವಿಸಲ್ಲ. ಇದು ನನ್ನ ತಾಯಿ. ಇದು ತಾಯಿ ಸಂಘಟನೆನ ತಿರಸ್ಕಾರ ಮಾಡೋದಂತ ಮಗನಂತೂ ನಾನಲ್ಲ. ಅಧಿಕಾರದ ಆಸೆಗೆ ಯಾರೆಲ್ಲೆಲ್ಲಿ ಬೇಕಾದ್ರೂ ಹೋಗ್ಬೋದು. ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡಕ್ ಇಷ್ಟಪಡಲ್ಲ. ಅಲ್ಲ, ನಿಮ್ಮನ್ನ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡಿದ್ದಾರೆ ಸರ್ ರೇವಣ್ಣ ಅವರು? ಯಾರಾದ್ರೂ ಒಳ್ಳೆಯವ್ರ ಬಗ್ಗೆ ಮಾತಾಡ್ರಿ, ಯಾಕ್ರಿ ಈಶ್ವರಪ್ಪನವ್ರು ಇಷ್ಟೊತ್ತಲ್ಲಿ ನೆನ್ಸ್ಕೊಂತೀರಾ ಅಂತ? ಅಲ್ಲ, ಅದಕ್ಕೆ ಏನಾಗಿದೆ, ಈಗ ಮೋದಿ ಬಗ್ಗೆ ಮಾತಾಡಿದ್ರೆ ಪ್ರಚಾರ ಸಿಗತ್ತೆ, ಯಡಿಯೂರಪ್ಪನ ಜೊತೆ ಮಾತಾಡಿದ್ರೆ ಪ್ರಚಾರ ಸಿಗತ್ತೆ. ಈಶ್ವರಪ್ಪನಂದು ಅದನ್ನು ಕೂಡ ಸಂಘಟನೆ ಬಗ್ಗೆ, ಪಕ್ಷದ ಬಗ್ಗೆ, ಅವ್ರ ನಿಷ್ಠೆ ಬಗ್ಗೆ ಮಾತಾಡಿದ್ರೆ ತುಂಬಾ ಅದಕ್ಕೆ ಪ್ರಚಾರ ಸಿಗತ್ತೆ ಅಂತ. ಒಂದ್ ನಿಮಿಷ ಆಗೇ ಇರ್ರಿ. ಪ್ರಚಾರ ಸಿಗತ್ತೆ ಏನಂತ. ಯಾಕೆಂದ್ರೆ ನನ್ನ ಪಕ್ಷ ನಿಷ್ಠೆ ಬಗ್ಗೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಯಾರ್ಯಾರು ಅನುಮಾನ ಮಾಡೋ ಪರಿಸ್ಥಿತಿ ಇಲ್ಲ, ಗೊತ್ತವ್ರಿಗೆ. ಹಂಗಾಗಿ ನನ್ನ ಪಕ್ಷ ನಿಷ್ಠೆ ಬಗ್ಗೆ ಅವ್ರು ಪ್ರಶ್ನೆ ಮಾಡಿದ್ದಾರೆ ಅಂತಂದ್ರೆ ಇದೊಂದು ಸುದ್ದಿ ಆಗತ್ತೆ ಅನ್ನೋಂತ ಒಂದು ಅವ್ರಿಗೆ ಒಂದು ಭ್ರಮೆ ಇರ್ಬೋದು, ಸುದ್ದಿ ಆಗ್ಬೋದು. ಅದಕ್ಕೆ ಹೇಳ್ತೀನಲ್ಲ, ಈ ರೀತಿ ಯಾರು ನನ್ನ ಬಗ್ಗೆ ಮಾತಾಡಿದ್ರೆ, ಪಕ್ಷದ ಬಗ್ಗೆ ಮಾತಾಡಿದ್ರೆ ಅವ್ರಿಗೊಂದು ಸಮಾಧಾನ ಆಗ್ಬೋದು. ನಾನ್ಯಾರು ನನ್ನ ಪಕ್ಷವನ್ನು ಬಿಟ್ಟು ಹೋದ್ರೆ ನನ್ನ ತಾಯಿಗೆ ದ್ರೋಹ ಮಾಡಿದಷ್ಟು ನನಗೆ ನೋವಾಗುತ್ತೆ ಅಂತ ಒಂದಿದೆ. ಅವ್ರು ಹೇಳ್ಕೊಳ್ಳಿ ಬಿಡಿ, ನಾನೇನ್ ಮಾಡ್ಲಿ, ಯಾಕೆ ಹೇಳಿದ್ರು ನಾನೇನ್ ಹೇಳಿ. ಸರ್, ಮತ್ತೊಂದು, ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋದಿಲ್ಲ, ನಾವು ರಾಜ್ಯದಲ್ಲಿ ದೋಸ್ತಿ ನಾಯಕರು 22 ಸೀಟ್ ಗೆಲ್ತೀವಿ, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ಬಿಟ್ರೆ ರಾಜಕೀಯದಿಂದ ನಿವೃತ್ತಿ ತಗೊಂಡ್ಬಿಡ್ತೀನಿ ನಾನು ಅಂತಾನು ಹೇಳಿದ್ದಾರೆ ರೇವಣ್ಣ ಅವರು. ಈಗ ಅದಕ್ಕೆ ಹೇಳ್ತೀನಲ್ಲ, ಈಗ ಸೋಲಿನ ಭೀತಿ ತುಂಬಾ ಗೊತ್ತಾಗ್ಬಿಟ್ಟಿದೆ ರೇವಣ್ಣವ್ರಿಗೆ. ರೇವಣ್ಣರೇ ಹೋದಂತ ಅವ್ರದೇ ಕ್ಷೇತ್ರ ಹಾಸನ, ಬಹಳ ವರ್ಷದಿಂದ ಅರಸೀಕೆರೆ, ಬೇಲೂರು ಅವ್ರದೇ ಲೋಕಸಭಾ ಕ್ಷೇತ್ರ. ಅವ್ರ ಅಪ್ಪನ ಕಾಲದಿಂದ, ದೇವೇಗೌಡ ಕಾಲದಿಂದ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ನವರು ಮೋದಿ 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 ಅಂತ ಕೇಳಿ 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 ಅವ್ರಿಗೆ ಕನಸಿನಲ್ಲಿ ಮನಸ್ಸಿನಲ್ಲಿ ಎಲ್ಲ ಬರೀ ಮೋದಿನೇ ಬರಕ್ ಶುರು ಆದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. 22 ಸೀಟ್ ಅವ್ರು ತಗೊಂಡ್ಬಿಡ್ತಾರೆ ಅಂತಂದ್ರೆ ರಾಜ್ಯ ಜನ ನಗ್ತಾರೆ. ಮತ್ ಮೋದಿ ಪ್ರಧಾನ ಮಂತ್ರಿ ಆಗಲ್ಲ ಅಂದ್ರೆ ದೇಶ ಜನ ನಗ್ತಾರೆ. ಹಂಗಾಗಿ ಇಡೀ ದೇಶದಲ್ಲಿ ಮೋದಿ 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 ಅಂತ ಆಗಿರ್ಬೇಕಾದ್ರೆ ಅವರೇ ಹೇಳ್ಬಿಡ್ಲಿ, ಹಾಸನಕ್ಕೆ ಅವರೇ ಹೋಗಿದ್ರು ನಿಂಬೆಹಣ್ಣು ಹಿಡ್ಕೊಂಡು ಅರಸೀಕೆರೆ ಮತ್ತು ಬೇಲೂರಲ್ಲಿ. ಆ ಸಭೆನಲ್ಲಿ ಏನ್ ಕೂಗಿದ್ರು, ಕಾಂಗ್ರೆಸ್ ಜೆಡಿಎಸ್ ಎಲ್ಲರೂ ಸೇರಿ ಕೂಗಿದ್ದು ಮೋದಿ 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 ಅಂತ. ಹಾಗಾಗಿ ಮೋದಿ ಬಗ್ಗೆ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅವ್ರು ಹೇಳಿದ್ರೆ ಅವ್ರ ಸಮಾಧಾನ ಆಗಲ್ಲ. ಹೇಳಿ ಬಿಟ್ಟು ಸರ್, ಮತ್ತೊಂದು, ಮಾಧ್ಯಮದವ್ರ ಬಗ್ಗೆ ನಿನ್ನೆ ಕುಮಾರಸ್ವಾಮಿ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಜೋಪಾನವಾಗಿರಿ ಮಾಧ್ಯಮದವರು, ಏನಾದ್ರೂ ಆದ್ರೆ ನನಗ್ ಜವಾಬ್ದಾರನಲ್ಲ ಅಂತ. ಅದಕ್ಕೆ ಸಮರ್ಥನೆ ಮಾಡ್ಕೊಳ್ತಾ ರೇವಣ್ಣ ಅವರು, ಬಿಜೆಪಿಯ ಒಂದು ಟೀಮ್ ರೆಡಿ ಆಗಿದೆ, ಅವರು ಹಲ್ಲೆ ಮಾಡಿಸ್ಬಿಟ್ಟು ನಮ್ಮೇಲೆ ಎತ್ತಾಕ್ತಾರೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಕಾರಣ ಎಲ್ಲಾದ್ರೂ ಹಲ್ಲೆ ಆದ್ರೆ ನಿಮ್ಮ ಮೇಲೆ ಅಂತ. ಮಾಧ್ಯಮವನ್ನು ಉಳಿಸ್ಬೇಕು, ಪತ್ರಿಕಾ ಸ್ವಾತಂತ್ರ್ಯ ಕೊಡಬೇಕು ಅಂತ ಒಂದೇ ಕಾರಣಕ್ಕೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಜನಸಂಘವನ್ನು ಕೂಡ ಹೆಸರು ಬಿಟ್ಟು ಪತ್ರಿಕಾ ಸ್ವಾತಂತ್ರ್ಯ ಬೇಕು ಅಂತ ತುರ್ತು ಪರಿಸ್ಥಿತಿಯಲ್ಲಿ ಜೈಲಿಗೆ ಬಂದವರು ನಾವು. ಪತ್ರಿಕಾ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯವನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಕಸ್ಕೋಬೇಕಾದ್ರೆ ಹೋರಾಟ ಮಾಡಿದವರು ನಾವು. ನಾವು ಪ್ರಚಾರಕ್ಕೋ ಇನ್ನೊಂದಕ್ಕೋ ಈ ರೀತಿ ಮಾಧ್ಯಮದ ಬಗ್ಗೆ ಯಾವ ಕಾರಣಕ್ಕೂ ನಾವು ಮಾಡಕ್ ಬರಲ್ಲ. ಮತ್ತೆ ಗೂಂಡಾಗಿರಿ ಯಾರು ಮಾಡಿದ್ರೆ, ನಾನು ಕುಮಾರಸ್ವಾಮಿ ಹೇಳಿದ್ರೆ ಕುಮಾರಸ್ವಾಮಿ ಮಾಡಿಸ್ತಾರೆ ಅಂತ ಹೇಳಕ್ ಇಷ್ಟಪಡಲ್ಲ. ಯಾರಾದ್ರೂ ಕೂಡ ಮಾಧ್ಯಮದ ಮೇಲೆ ಗುಂಡಾಗಿರಿ ಮಾಡೋದ ಪ್ರಯತ್ನ ನಡೆಸಿದ್ರೆ, ಹಲ್ಲೆ ಮಾಡೋದ ಪ್ರಯತ್ನ ನಡೆಸಿದ್ರೆ, ತುರ್ತು ಪರಿಸ್ಥಿತಿಲಿ ನಾವು ಜೈಲಿಗೆ ಹೋಗಿದ್ವಿ. ಆದ್ರೆ ಈಗ ಹೇಳ್ತೀನಿ, ಅದ್ರದ್ದು ಮಾಧ್ಯಮದ ಬಗ್ಗೆ ಯಾರು ಕೈ ಹಾಕಿದ್ರೆ, ಅದು ಎದುರಿಸೋ ಪ್ರಯತ್ನ ಮಾಡಿದ್ರೆ, ಅದು ಸರಿಯಾದ ತಕ್ಕ ಪಾಠವನ್ನ ಅವ್ರಿಗೆ ಕಲಿಬೇಕಾಗತ್ತೆ ಅನ್ನೋಂತ ಉತ್ತರವನ್ನು ಕೊಡಕ್ಕೆ. ಅಲ್ಲ, ಏನಾದ್ರೂ ಅಲ್ಲೇ ಆಗ್ಬಿಟ್ರೆ ಬಿಜೆಪಿ ತಲೆ ಕಟ್ಟ ಕೊಟ್ಟಿದಾರ ಅಂತ.
ಅವ್ರ ತಲೆ ಕಟ್ಟಕ್ ಪ್ರಯತ್ನ ಮಾಡ್ಬೇಕಲ್ರಿ, ಜನ ಕಟ್ಟಬೇಕಲ್ಲ, ಇವ್ರು ಕಟ್ಟಕ್ ಪ್ರಯತ್ನ ಮಾಡ್ಬೋದು. ಜನಕ್ಕೆ ಗೊತ್ತು ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಮಟ್ಟಿಗೆ ಆಸಕ್ತಿ ತೋರಿಸ್ಯಾರೆ ಅಂತ. ಹಾಗಾಗಿ ಅವ್ರು ಹೇಳಿದ ತಕ್ಷಣ ಅವ್ರ ಮಾತಿಗೆ ಯಾವ್ದನ್ನ ಬೆಲೆನೇ ಕೊಡಲ್ಲ. ಓಕೆ, ಥ್ಯಾಂಕ್ ಯು ಈಶ್ವರಪ್ಪನವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇದು ಮಾಜಿ DCM ಬಿಜೆಪಿಯ ಹಿರಿಯ ನಾಯಕ ಈಶ್ವರಪ್ಪನವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದಂತ ಹೇಳಿಕೆ. ಇಲ್ಲಿ ಪ್ರಮುಖವಾಗಿ ರೇವಣ್ಣ ಅವರ ಮಾತಿಗೆಲ್ಲ ಬೆಲೆ ಕೊಡೋದು ಬೇಕಾಗಿಲ್ಲ, ರೇವಣ್ಣ ಅವರು ಆ ರೀತಿಯಾಗಿ ಹೇಳ್ತಾನೆ ಇರ್ತಾರೆ, ಅವರ ಹೇಳಿಕೆಗೆ ಬೆಲೆ ಕೊಡೋದು ಬೇಕಾಗಿಲ್ಲ, ಬಿಜೆಪಿ ನನ್ನ ತಾಯಿ ಪಕ್ಷ ಇದ್ದಂತೆ, ನನ್ನ ಪಕ್ಷವನ್ನ ಚೇಂಜ್ ಮಾಡಿದ್ರೆ ನಾನು ತಾಯಿಗೆ ಮಾಡಿದಂತ ದ್ರೋಹ ಅಂತ ಕೂಡ ಹೇಳಿದ್ರು.